ಹಾಯ್ ಹಲೋ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ನನ್ನ ಯೂಟ್ಯೂಬ್ ಚಾನಲ್ಗೆ. ಏನಪ್ಪ ಇದು ವಿಡಿಯೋ ಅಂತಂದರೆ, ನಂದು ಮತ್ತು ನನ್ನ ಗಾಡಿ ತೊಗೊಂಡು 3 ತಿಂಗಳು ಆಯ್ತೈತೆ. 3 ತಿಂಗಳಲ್ಲಿ ನನ್ನ ಗಾಡಿ ಏನೇನಾಯಿತು ಅನ್ನೋದೇ ಈ ವ್ಲಾಗು. ಸಿಂಪಲ್ ಏನಿಲ್ಲ, 3 ತಿಂಗಳಲ್ಲಿ ನನಗೆ ಆಗಿರೋದು ಜಾಸ್ತಿನೇ ಆಗಿದೆ. ಈ ಗಾಡಿಗೂ ನನಗೂ, ಯಾಕಂದರೆ ಯಾವ ಗಾಡಿಯಲ್ಲಿ ನನಗೆ ಈ ಥರ ಆಗಿರಲಿಲ್ಲ, ಈ ಗಾಡಿಯಲ್ಲಿ ಆಗಿದ್ದು. ಈ ಗಾಡಿಯಿಂದ ಆಯಿತಾ ಇಲ್ಲ ನಂದು ಓವರ್ಲೋಡಿದ ಆಯಿತಾ ಅದಂತೂ ಗೊತ್ತಿಲ್ಲ. ಬಟ್ ಈ ತಿಂಗಳಲ್ಲಿ ತುಂಬ ಆಗಿದೆ ನನಗೆ. ವಿಡಿಯೋ ನೋಡೋಕ್ಕೂ ಮುಂಚೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬಂದ್ಬಿಡಿ, ಅದನ್ನು ಮಾತ್ರ ಮರಿಬೇಡಿ ಪ್ಲೀಸ್, ಅದನ್ನು ಮಾಡಿ. ಏನಪ್ಪ ಅಂತಂದರೆ, ಗಾಡಿ ತೊಗೊಂಡು ಸ್ಟಾರ್ಟಿಂಗಲ್ಲಿ ಚೆನ್ನಾಗೇ ಇತ್ತು. ಆಮೇಲೆ ಏನಾಗಿದೆ, ಇವಾಗಲೂ ಚೆನ್ನಾಗಿದೆ ಗಾಡಿ, ಎಂಜಿನೇ ಪ್ರಾಬ್ಲಮ್ ಇಲ್ಲ. ನನ್ನ ಟೈಮ್ ಸರಿಯಿಲ್ಲ ಅಂತ ಅನ್ಸುತ್ತೆ ನನಗೆ. ಯಾಕೋ ಇಲ್ಲ, ಗಾಡಿ ಲೋಡಿಂಗಲ್ಲೇ ಪ್ರಾಬ್ಲಮ್. ಯಾಕಂದರೆ 2.5-3 ಟನ್ ಗಂಟೆ ಲೋಡ್ ಆಗ್ತೀವಿ. ಆ ಲೋಡಿಂಗಲ್ಲೇ ಏನೋ ಪ್ರಾಬ್ಲಮ್ ಇರೋದು. ಯಾಕಂದರೆ ಫಸ್ಟ್ ನಂಗೆ ಶುರುವಾಗಿದ್ದು ನನಗೆ ಪ್ರಾಬ್ಲಮ್ ನೆಲಮಂಗಲ ಹೋಗ್ತಾ ಇದೆ. ದಾಸನಪುರ ಬಿಟ್ಟು ನೆಕ್ಸ್ಟು ನೆಲಮಂಗಲ, ನಾವು ಈ ಕಡೆ 9 ಬಂದರೆ ನೆಲಮಂಗಲ ಟೋಲ್ ಇಳಿತೀವಲ್ಲ, ಅಲ್ಲಿ ಕರೆಕ್ಟಾಗಿ ಎಕ್ಸಾಕ್ಟ್ ಟೋಲ್ ಇಳಿಯತ್ತವ. ಇಳಿಯೋಕ್ಕೂ ಹಿಂದೆ ಹೊಸ ಟೈರ್ MRF ಲೆಫ್ಟ್ ಸೈಡು ಲಾಸ್ಟ್, ಅಲ್ಲಿ ನನ್ನ ಟೈಮ್ ಶುರು ಆಯಿತು. ಅಲ್ಲಿ ಅದೊಂದು ಪ್ರಾಬ್ಲಮ್ ಆಯಿತಾ. ಸರಿ ಆಯ್ತು ಅಂತ ಅದನ್ನು ಸ್ಟೆಪ್ನಿ ಚೇಂಜ್ ಮಾಡ್ಕೊಂಡು ಹೊರಟಿ ಅನ್ಲೋಡಿಗೆ. ಅದೇ ಪ್ರಾಬ್ಲಮ್ ಚೆನ್ನಾಗಿತ್ತು, ಹೋಯ್ತು. ಅದಾದಮೇಲೆ ಸೆಕೆಂಡ್ ಪ್ರಾಬ್ಲಮ್ ಶುರು ಆಯಿತು. ಸೆಕೆಂಡ್ ಪ್ರಾಬ್ಲಮ್ ಏನಂದರೆ, ಬ್ಯಾಕ್ ವೀಲ್ ಬೇರಿಂಗಲ್ಲಿ ಸೌಂಡ್ ಬ್ರಷ್ ಆಗೋಯ್ತು. 1-2 ದಿನ ಸೌಂಡ್ ಬಂತು. ಅದು ನಂದು ತಪ್ಪಿದೆ, ಯಾಕಂದ್ರೆ ನಾನು ನೆಗ್ಲೆಕ್ಟ್ ಮಾಡಿದ್ದೀನಿ ಅದನ್ನ. ಅಲ್ಲಿಂದ ಏನಾಯ್ತು ಅಂದರೆ, ಆಯಿಲ್ ಸೀಲ್ ಹೊಟ್ಟೋಯ್ತು, ಬೇರಿಂಗ್ ಹೋಯ್ತು ಅಂದರೆ ಆಯಿಲ್ ಸೀಲ್ ಜೊತೆಗೆ ಹೊಟ್ಟೋಯ್ತು. ಆಯಿಲ್ ಲೀಕೇಜ್ ಸ್ಟಾರ್ಟ್ ಆಗೋಯ್ತು. ಸರಿ ಆಯಿತು, ಅದು ರೆಡಿ ಮಾಡಿ ಸೌಂಡ್ ವೆಯ್ಟ್ ಮಾಡ್ತಿದ್ದೆ. ಆಗ್ಯಾಪಲ್ಲಿ ಏನಾಯ್ತಂದರೆ, ಶನಿವಾರ ಗಾಡಿ ಬಿಟ್ಟಿದ್ದೀನಿ, ಗೋಡಾಣಿ ಬಿಟ್ಟಿದ್ದೆ ಲೋಡ್ ಮಾಡಲಿ ಅಂದ್ಬಿಟ್ಟು. ಭಾನುವಾರನೂ ಗಾಡಿ ಅಲ್ಲೇ ಇತ್ತು, ಲೋಡ್ ಮಾಡಿ ಗೋಡಾಣಿ ಇತ್ತು. ಏನು ಮಾಡ್ಬಿಟ್ಟು ಯಾರೋ ಫ್ರಂಟಲ್ಲಿ ಬಿದ್ದುಬಿಟ್ಟು, ನನ್ನ ಗಾಡಿ ಫ್ರಂಟು ಅಲ್ಲಿ ಅಶೋಕ್ ಲೈನ್ ಸಿಂಬಲ್ ಫೈಬರಲ್ಲಿ ಬಂದಿರುತ್ತೆ, ಪ್ಲಾಸ್ಟಿಕ್ ಬ್ಲ್ಯಾಕ್ ಕಲರಲ್ಲಿ, ಅದನ್ನು ಹೊಡೆದೋಗಿ ಒಳಗಡೆ ಗಾಡಿನ ಡೆಂಟ್ ಆಗಿಬಿಡ್ತು. ಸರಿ ಅದೂ ಆಯಿತು ಅಂತ ಬಿಟ್ಟೆ. ಅದನ್ನ ಬಿಟ್ಟೆ. ಅದಾದಮೇಲೆ ಗ್ಯಾರೇಜಿಗೆ ಬಂದೆ. ಅದು ಆಕ್ಸಿಡೆಂಟ್ ಟಚ್ ಮಾಡಾದ್ಮೇಲೆ ಅವರು ಗ್ಯಾರೇಜಿಗೆ ಬಂದೆ. ಗ್ಯಾರೇಜಲ್ಲೂ ರೆಡಿ ಮಾಡಿಸ್ದೆ. ಅದು ಕೂಡ ಇದೇ ನನ್ನ ವಿಡಿಯೋದಲ್ಲಿ ವ್ಲಾಗ್ ಹಾಕಿರ್ತೀನಿ, ನೋಡ್ಕೊಂಡೆ. ಅದು ಬೇಕಾದ್ರೆ ಏನಾಯಿತು ಎತ್ತಾಯಿತು ಅಂತ ಅದು ಹಾಕಿರ್ತೀನಿ, ಸರಿನಾ. ಅದು ಆಯಿತು. ಸರಿ ಗ್ಯಾರೇಜೆಲ್ಲ ರೆಡಿ ಮಾಡಿಸ್ಕೊಂಡೆ, ಸರಿಯಾಗಿ ಓಡಾಡ್ಬಿಟ್ಟು ಹೊರಟೆ. ಇವತ್ತು ರೆಡಿ ಮಾಡಿದ್ದೀನಿ, ನಾಳೆ ಬಿಟ್ಟು ನಾಳಿಗೆ ಮತ್ತೆ ಬೇರಿಂಗ್ ಜಾಮ್. ಮತ್ತೆ ಬೇರಿಂಗ್ ಜಾಮ್ ಆಗಿ ಬಿಲ್ ಸ್ಟಕ್ ಆಗೋಯ್ತು. ಎಲ್ಲಿ ಅಂದರೆ, ಬನ್ನರ್ಘಟ್ಟ ಕೋಳಿ ಫಾರ್ಮ್ ಗೇಟ್ ಇದೆಯಲ್ಲ, ಅದಕ್ಕೂ ಹಿಂದ್ಗಡೆ. ನನಗೆ ಏನು ಕರೆಕ್ಟಾಗಿ ಏನು ಮಾಡೋದು, ಮಧ್ಯಾಹ್ನ 12:30 1 ಗಂಟೆಗೆ ಆಯಿತು. 1 ಗಂಟೆಗೆ ಆಗಿರೋದು, ನಾನು 6 ಗಂಟೆ ತನಕ ಅಲ್ಲೇ ಇದ್ದೀನಿ. ಮೆಕ್ಯಾನಿಕ್ ಬರೋಕ್ಕಾಗಲಿಲ್ಲ, ಅಷ್ಟು ದೂರ ಇತ್ತು. ಅಕ್ಕಪಕ್ಕ ಮೆಕ್ಯಾನಿಕ್ ಹೋಗಿ ಕೇಳಿದ್ರೆ, ಅವ್ರು ನೋಡಿದ್ರೆ 1-1.5 ಸಾವಿರ ರೂಪಾಯಿ ಆಗುತ್ತೆ ಬಿಚ್ ಕೊಡೋಕ್ಕೆ, ನೀವು ಹೋಗಿ ಅದೇ ಮಾಡಿಸ್ಕೊಡ್ರಿ ಅಂತ ಅವರು. ಯಾಕಂದ್ರೆ ಅವ್ರಿಗೆ ನಾವು ಅವ್ರ ಹತ್ರ ಕೆಲಸ ಮಾಡಿಸಲ್ವಲ್ಲ, ಗಾಡಿ ಬೇರೆ ಕಡೆ ಮಾಡಿಸಲ್ಲ, ಅದಕ್ಕೆ ಅವ್ರಿಗೆ ಅದು ಇದು. ಸರಿ ಆಯಿತು ಅಂದ್ಬಿಟ್ಟು ನಾನು ಬೇಡ ಬಿಡಿ ಅಂದ್ಬಿಟ್ಟು ನಾನೇ ಬಂದೆ. ನನ್ನ ಹತ್ರ ಟೂಲ್ಸ್ ಕಿಟ್ ಇರಲಿಲ್ಲ, ಏನೂ ಇರಲಿಲ್ಲ. ಸಣ್ಣ ಪುಟ್ಟ 1-2 ಸ್ಪಾನರ್ ಇಟ್ಕೊಂಡಿದ್ದೆ. ಸದ್ಯಕ್ಕೆ ನನಗೆ ಆ ಸ್ಪಾನರ್ ಅಷ್ಟು, ಅದೇ ಒಂದು 3-4 ಸ್ಪಾನರ್ ಅಷ್ಟೇ ಇರೋದು. ಆ ಸ್ಪಾನರ್ ಅಷ್ಟು ಹೆಂಗೋ ಆ್ಯಕ್ಸಲ್ ಬಿಚ್ಚೋಕ್ಕಾಯಿತು. ಕೊನೆಗೆ ಆ್ಯಕ್ಸಲ್ ನಾನೇ ಬಿಚ್ಚಿದೆ, ಹಂಗೆ ಹಿಂಗೆ ಮಾಡಿ ಏನೋ ಮಾಡಿ ಬಿಚ್ಚಾಗ. ಇಲ್ಲ ಅವತ್ತು ಏಟು ಹೋಗ್ಬಿಟ್ಟು ನನಗೆ ಮಾರ್ಕ್ ಬಿದ್ದಿದೆ ಇನ್ನೊರ್ಗು. ಆ ಮಾರ್ಕ್ ಅವತ್ತಿನ ಕಣ್ಣು ಮಿಸ್ ಆಗಿರೋ, ಕಣ್ಣುಗಳಿಗಿತ್ತು, ಅದು ಮಿಸ್ ಆಗಿಲ್ಲ ಬಿತ್ತು ನನಗೆ. ಸರಿ ಆಯಿತು, ಅದೆಲ್ಲ ರೆಡಿ ಮಾಡಿಕೊಂಡೆ. ಅದೂ ಆಯಿತು. ಅದಾಯಿತು. ಅದಾಗ 1 ವಾರ ಆಯ್ತಿದ್ದಂಗೆ ಲೆಫ್ಟ್ ಸೈಡ್ ನನ್ನ ಗಾಡಿ ಕೆನ್ನೆನ ಬಂದ್ಬಿಟ್ಟು, ಸೇಮ್ ಅದೇ ಥರ ಗೋಡಾಣಿ ನಿಲ್ಸಿದ್ದೀನಿ, ಲೋಡ್ ಮಾಡಿ ಮತ್ತೆ ಯಾವನೋ ಬಂದು ಗುದ್ಬಿಟ್ಟು ರಿವರ್ಸಲ್ಲಿ ಲೆಫ್ಟ್ ಸೈಡ್ ಕೆನ್ನೆನೂ ಡೆಂಟ್ ಆಗೋಯ್ತು. ನನಗೆ ಏನು ಮಾಡೋಣ ಒಂದು ಗೊತ್ತಾಗ್ತದೆ, ಫುಲ್ಲು ಡಿಪ್ರೆಸ್ಡ್ ಆಗೋದೆ ನಾನು. ಸರ್ ಆಯ್ತು, ಅದನ್ನು ಓಡಿಂದ ಬಿಟ್ಬಿಟ್ಟೆ. ಅದಾದಮೇಲೆ ಮೊನ್ನೆ ಜಿಗಣಿಗೆ ಹೋಗ್ತಾ ಇದ್ದೆ. ಜಿಗಣಿ ಎಲೆಕ್ಟ್ರಾನಿಕ್ ಸಿಟಿಗೆ ಲೋಡು, ಅದೂ ಲೋಡ್ ಜಾಸ್ತಿ ಆಯಿತು. 2-2.5 ಟನ್ ಹತ್ರ ಇತ್ತು ಲೋಡು. ಇವತ್ತೂ ಲೋಡ್ ಏನು ಕಮ್ಮಿ ಇರಲಿಲ್ಲ. ಫಸ್ಟ್ ಟ್ರಿಪ್ಪು 3 ಟನ್ ಇತ್ತು, ಸೆಕೆಂಡ್ ಟ್ರಿಪ್ಪು 3 ಟನ್ ಇತ್ತು. ಇವತ್ತು ದೊಡ್ಡಬಳ್ಳಾಪುರದಿಂದ ಹೋಗ್ತಾ ಗಾಡಿ ಮಾಡ್ಕೊಂಡು. ಇವತ್ತೇನಿಲ್ಲ, ಚೆನ್ನಾಗೇ ಇದೆ ಇವತ್ತು. ಅವತ್ತೇನಾಯ್ತು, ಜಿಗಣಿ ಹೋಗೋಣ ಅಂದರೆ ಟೈಯರು ಪಂಚರ್ ಆಗೋಯ್ತು. ಎಲ್ಲಿ ನೈಸಲ್ಲಿ ನಾನು ರೈಟಲ್ಲಿ ಹೊಡ್ಕೋಯ್ತಾ ಇದ್ದೀನಿ 80ಅಲ್ಲಿ. ರೈಟಿಂದ ಲೆಫ್ಟಿಗೆ ಬರ್ಬೇಕು ಗಾಡಿ, ರೈಟಲ್ಲಿ ಟೈರ್ ಪಂಚರು. ಹೆಂಗಾಯ್ತು ಅಂತ ಗೊತ್ತಿಲ್ಲ. ನಾನು ಯೋಚನೆ ಮಾಡಿದ ಪ್ರಕಾರ ಟೈರ್ಗೆ ಟ್ಯೂಬ್ ಕಟ್ಟಿದೆ, ಟ್ಯೂಬ್ ವಾಲ್ ಪಿನ್ ಹೊಡೆದಿರಬೇಕು. ಆ ವಾಲ್ ಪಿನ್ ಕಟ್ಟಾಗಿರ್ಬೇಕು ನೆಕ್ಕು, ಹಂಗಾಯ್ತು ಅಂತ ನಾನು ಅನ್ಕೊಂಡಿದ್ದೆ. ನಾನು ಬಿಚ್ ನೋಡಿದ್ಮೇಲೆ ಗೊತ್ತಾಯ್ತು ವಾಲ್ ಪಿನ್ ಕಟ್ಟಾಗಿಲ್ಲ, ವಾಲ್ ಪಿನ್ ಚೆನ್ನಾಗೇ ಇದೆ. ಹೊಸ ಟೈರ್ ಅಲ್ವಾ, ಪೌಡ್ರ್ ಬಂದ್ಬಿಟ್ಟು ಸರಿಯಾಗಿ ಪೌಡ್ರ್ ಹಾಕಿರಲಿಲ್ಲ. ಪೌಡ್ರ್ ಹಾಕ್ದೆ ಏನಾಯಿತು, ಒಳಗಡೆ ಟೈರ್ ಬಂದ್ಬಿಟ್ಟು ಟ್ಯೂಬ್ನ ಕಚ್ಚಿ ಅದು ಟ್ಯೂಬ್ನ ಸಣ್ಣಗೆಲ್ಲೋ ಹೋಲ್ಡ್ ಮಾಡಿಬಿಟ್ಟಿದೆ. ಅದು ಏರ್ ಲೀಕ್ ಆಗೋಯ್ತು. ನಾನು ರೈಟಿಂದ ಲೆಫ್ಟಿಗೆ ಬರೋಷ್ಟರಲ್ಲಿ ಲೋಡ್ ಗಾಡಿ ಇತ್ತಲ್ಲ, ರೈಟಿಂದ ಲೆಫ್ಟಿಗೆ ಬರೋಷ್ಟರಲ್ಲಿ ಟೈರು ಬಬಲ್ ಬಂದ್ಬಿಡ್ತು. ಹೊಸ ಟೈರ್, ಅದನ್ನು ಆ ಟೈರು ಹೋಯ್ತು. ಈಗ ಅದನ್ನು ಬಂದ್ಬಿಟ್ಟು ಈಗ ಕ್ಲೈಮ್ ಕೊಟ್ಟಿದ್ದೀನಿ ಈಗ ಆ ಟೈರ್.
ಫಸ್ಟ್ ಹೊಡೆದೈತರ ಆ ಟೈರ್ ಕೊಟ್ಟೆ, ಅದು ಕ್ಲೈಮ್ ಆಗಲಿಲ್ಲ. ಅದಕ್ಕೆ ಬಂದು ಹೊಸದೇ ತಗೊಂಡ್ಬಿಟ್ಟೆ ನಾನು. ಆ ವಿಡಿಯೋ ಹಾಕಿಲ್ಲ, ಹೊಸ ಟೈರ್ ತಗೊಂಡ್ಬಿಟ್ಟೆ. ಆ ಹೊಸ ಟೈರ್ ತಗೊಂಡೆ, ಅದು ಚೆನ್ನಾಗೈತೆ, ಏನು ಪ್ರಾಬ್ಲಮ್ ಆಗಲ್ಲ. ಒಂದು ನಿಮಿಷ ಮಳೆ ಬಂದೈತೆ. ಹೊಸ ಟೈರ್ ತಗೊಂಡೆ, ಅದು ಹಾಕೊಂಡೆ ಚೆನ್ನಾಗೈತೆ. ಇವಾಗ ಸೆಕೆಂಡ್ ಟೈರ್ ಕ್ಲೈಮ್ ಕೊಟ್ಟಿದ್ದೀನಿ, ಅದು ಯಾಕೋ ಡೌಟು ಅಂತ ಹೇಳಿದ್ದಾರೆ. ಯಾಕಂದ್ರೆ ಅದು ರನ್ನಿಂಗಲ್ಲಿ ಆಗಿರೋದು ನಾವು ಪಂಚರ್ ಮಾಡಿ ಅಂತ. ಸರಿ ನೋಡೋಣ ಅದೇನಾವುದಂತ. ನನಗಿದೆಲ್ಲ ನೋಡಿ ಏನು ಅನಿಸ್ತಿದೆ ಅಂದರೆ, ತಮಿಳ್ನಾಡಿನಲ್ಲಿ ಇನ್ಸ್ಟಾಗ್ರಾಮಲ್ಲಿ ಒಬ್ಬ ಕಂಟೆಂಟ್ ಕ್ರಿಯೇಟರ್ ಇದ್ದಾನೆ. ಅವನ ಹೆಸರು ಬಂದ್ಬಿಟ್ಟು ಬಿಲ್ಲಾರಾಮ್ ಅಂತ. ಅವ್ನು ಬಂದ್ಬಿಟ್ಟು ಲಾರಿನೇ ಜಾಸ್ತಿ ಓಡಿಸೋದು. ಆ ಲಾರಿಯಲ್ಲಿ ಏನು ಮಾಡ್ತಾನೆ ಅಂದರೆ, ಫಸ್ಟು ಒಂದು ಟ್ರಿಪ್ಪು ಲೋಡ್ ಹಾಕ್ತಾನೆ ಗಾಡಿಗೆ. ಲೋಡ್ ಹಾಕ್ಬೇಕಾದ್ರೆ ನಾವೇ ನಮ್ಮ ಥರ ಯಾರು ಇಲ್ಲ ಅಂತ ಹೇಳ್ತಾರೆ. ತಮಿಳ್ ಹೇಳ್ಕೊಂಡು ನಮ್ಮದ ಹಂಗಂತ ಆಡ್ತಾನೆ ಅವನು. ಸರಿ, ಅವ್ನು ನೋಡ್ತಿದ್ದೆ, ಅವನೇನು ಗೊತ್ತಾ ಮಾಡ್ತಾನೆ, ಫುಲ್ ಟೈಮ್ ಡೀಸೆಲ್ ಓಡಿಸ್ತಾನೆ. ಎಲ್ಲಿ ಅದು ತುದಿಯಿಂದ ಸ್ವಲ್ಪ ಅಲ್ಲಿ ಗಂಟೆ ಡೀಸೆಲ್ ಓಡಿಸ್ತಾನೆ. ಅವ್ನ ವಿಡಿಯೋ ರೆಗ್ಯುಲರ್ ನಾನು ನೋಡ್ತಿದ್ದೆ. ಅವ್ನ ಎನ್ವೈರ್ಮೆಂಟ್ ಹಂಗೆ ನನಗೆ ಶಿಫ್ಟ್ ಆಗತ್ತೆ ಏನು ಗೊತ್ತಿಲ್ಲ. ನೋಡ್ತಾ ಇದ್ದೆ, ಅವ್ನು ಬಂದ್ಬಿಟ್ಟು ಫಸ್ಟ್ ಡೀಸೆಲ್ ಓಡಿಸ್ತಾನೆ. ಇಲ್ಲಿಂದ ಒಂದು 50 ಕಿಲೋಮೀಟರ್ ಇರ್ತಾನೆ. ಕೇಳ್ರೆ ಮಲಗಿದ್ದೆ ಅಂತಾನೆ. ದಿಢೀರ್ ಅಂತ ಪೆಟ್ರೋಲ್ ಯಾರೋ ಕದ್ಬಿಟ್ರು, ಪೆಟ್ರೋಲ್ ಇಲ್ಲ ಅಂತ ಹೇಳ್ತಾನೆ. ಅದಾದ್ಮೇಲೆ ಏನ್ ಮಾಡ್ತಾನೆ, ಕುಕ್ಕರ್ ಅಡಿಗೆ ಮಾಡ್ತಾನೆ. 13 ಕುಕ್ಕರ್ ಹೊಡೆದಾಕೋಣ ಅವನು ಇದುವರೆಗೂ ಫ್ರೆಂಡ್ಸ್. ಯಾವನಾರು ಹೊಡೆದಾಕ್ತಾರ? 13 ಕುಕ್ಕರ್ ಹೊಡೆದಾಕಿದಾನ ಅವನು. ಸರಿನಾ? ಆ ಕುಕ್ಕರ್ ಕತೆ ಬಿಟ್ಬಿಡಿ. ಅದಾದ್ಮೇಲೆ ಟೈರ್ ಹೊಡೆದಾಕ್ಬಿಡ್ತಾನ ಅವನು. ಇದೇ ತರ ಅವ್ನ ವಿಡಿಯೋ ಫುಲ್ಲು ಬೇಕಾದ್ರೆ ಇನ್ಸ್ಟಾಗ್ರಾಮ್ ನೋಡ್ಬಿಟ್ಟು ಬಿಲ್ಲಾರಾಮ್ 0083 ಹೇಳ್ತದೆ. ಇವಾಗ ಪ್ರೆಸೆಂಟ್ ಅವ್ನು ಬಂದ್ಬಿಟ್ಟು 1 ಮಿಲಿಯನ್ ಫಾಲೋವರ್ಸ್ ಇದ್ದಾರೆ ಅವ್ರಿಗೆ. ನಾನು ನೋಡ್ಬೇಕಾದ್ರೆ 2.5 ಲಕ್ಷ ಇದ್ರು. ನಾನು ನೋಡಿ ಇವಾಗ ಒಂದು 8 ತಿಂಗಳು, 1 ವರ್ಷ ಅನ್ಕೊಳ್ಳಿ, 1 ವರ್ಷದಲ್ಲಿ 1 ಮಿಲಿಯನ್ ಫಾಲೋವರ್ಸ್ ಇದ್ದಾರೆ ಈಗ. ಸರಿ, ಅವನ್ ವಿಡಿಯೋ ನೋಡ್ತೀವಿ, ನೀವು ಹೋಗಿ ನೋಡಿ ಬೇಕಾದ್ರೆ ಅವ್ನು ಬಿಲ್ಲಾರಾಮ್ ಅಂತ ಹೊಡೆದ್ಬಿಟ್ಟು ಬರ್ರಿ ಇದೆ ಇರ್ತದೆ. ಟೈರ್ ಹೊಡೆದೋಯ್ತು, ಡೀಸೆಲ್ ಕತ್ಬಿಟ್ರು, ಬರೀ ಇದೇ ಇರ್ತದೆ. ನನ್ಗೆ ಯಾಕೋ ಅವನದು ವಾತಾವರಣ ಅಂತ ಇರ್ತದಲ್ಲ, ಎನ್ವೈರ್ಮೆಂಟು, ಹಂಗೆ ನನಗೆ ಶಿಫ್ಟ್ ಆಗೋಯ್ತಾ ಅಂತ. ಒಂದಾದ್ಮೇಲೆ ಒಂದು ಬತ್ತನೆ ಇರ್ತದೆ. ಇದ್ರ ಬಗ್ಗೆ ನೀವೇನಂತೀರಾ? ನನಗೆ ಈ 2 ತಿಂಗಳು ಇದೇ ಆಗಿದ್ದು. ಇದನ್ನ ಬಂದು ಹೇಳ್ಕೊಳ್ಳೋಣ ಅನಿಸ್ತು, ಹೇಳ್ಕೊಂಡಿದ್ದೀನಿ. ಮತ್ತೆ ಇನ್ನೊಂದು ಬ್ಲಾಗ್ ಸಿಗೋಣ ಫ್ರೆಂಡ್ಸ್. ಟಾಟಾ, ಬಾಯ್.